ॐ मूर्तित्वे परिकल्पितस्य शपथो वर्त्मा पुनर्जन्मनाम् आत्मेत्यात्मविदां कुतश्चेजतां भर्तामरज्योतिषां लोकानां प्रलयोदयस्थितिविभुश्चानेकधा श्रुतौ वाचन्नः सतदात्मनेककिरणस्त्रैलोक्यदीपो रविः। ನಮಸ್ಕಾರ. ವಾರಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ನೋಡೋಣ. ಸೋಮಸೌಮ್ಯ ಗುರುಶುಕ್ರವಾಸರ ಸರ್ವಕರ್ಮಸು ಭವಂತಿ ಸಿದ್ಧಿದಾಃ ಭಾನುಭೌಮ ಶನಿವಾಸರೇಷು ಚ ಪ್ರೋಕ್ತಮೇವ ಖಲು ಕರ್ಮ ಸಿದ್ಧ್ಯತಿ ಎನ್ನುವ ವಾಕ್ಯದಂತೆ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ವಾರದ ಈ 4 ದಿನಗಳು ಶುಭ ಕಾರ್ಯಗಳಿಗೆ ಅತ್ಯಂತ ಗ್ರಾಹ್ಯವಾದಂತಹ ವಾರಗಳು. ರವಿವಾರ ಕೆಲವು ಶುಭ ಕಾರ್ಯಗಳಿಗೆ ಮಾತ್ರ ಗ್ರಾಹ್ಯ ಅಂತ ಕೆಲವರ ಮತ. ಹಾಗೆಯೇ ರವಿಯು ಎಲ್ಲ ಗ್ರಹಗಳಿಗೆ ಒಡೆಯನಾಗಿ ಉಳಿದ ಗ್ರಹಗಳನ್ನು ನಿಯಂತ್ರಣ ಮಾಡುವುದರಿಂದ ರವಿವಾರ ಎಲ್ಲ ಶುಭ ಕಾರ್ಯಗಳಿಗೆ ಗ್ರಾಹ್ಯ ಅಂತ ಕೆಲವರ ಮತವೂ ಕೂಡ ಇದೆ. ಬಲಿಷ್ಠವಾದಂತಹ ಶುಭವಾದಂತಹ ಗ್ರಹಗಳ ದೃಷ್ಟಿ ರವಿವಾರದ ಮುಹೂರ್ತದಲ್ಲಿ ಇದ್ದಲ್ಲಿ ಆ ರವಿವಾರ ಎಲ್ಲ ಕಾರ್ಯಕ್ಕೂ ಕೂಡ ಗ್ರಾಹ್ಯ ಅಂತ ಒಂದು ಮತ. ಇನ್ನು ಸೋಮವಾರದ ವಿಷಯಕ್ಕೆ ಬಂದರೆ ಕೃಷ್ಣ ಪಕ್ಷದ ಸೋಮವಾರ ಮಧ್ಯಮ ಅಂತ ಒಂದು ಮತ. ಒಳ್ಳೆಯ ಗುಣಗಳು, ಒಳ್ಳೆಯ ಲಗ್ನಗಳು ಇದ್ದಲ್ಲಿ ಕೃಷ್ಣ ಪಕ್ಷದ ಸೋಮವಾರವೂ ಕೂಡ ಸರ್ವತ್ರ ಗ್ರಾಹ್ಯ ಅಂತ, ರವಿವಾರವೂ ಕೂಡ ಗ್ರಾಹ್ಯ ಅಂತ. ಶುಕ್ಲ ಪಕ್ಷದ ಸೋಮವಾರ ಅತ್ಯಂತ ಗ್ರಾಹ್ಯವಾಗಿರತಕ್ಕಂತಹ ವಾರ. ಹಾಗೆಯೇ ಮಂಗಳವಾರ ಮತ್ತು ಶನಿವಾರಗಳು ಶುಭ ಕಾರ್ಯಗಳಲ್ಲಿ ಸರ್ವಥಾ ವರ್ಜ್ಯವಾರಗಳು. ವಾರದ ಈ 2 ದಿನಗಳಲ್ಲಿ ಅಂದರೆ ಮಂಗಳವಾರ ಮತ್ತು ಶನಿವಾರ ಛೇದನ, ಭೇದನ, ಯುದ್ಧ, ಸಂಹಾರ ಮುಂತಾದಂತಹ ಕ್ರೂರ ಕರ್ಮಗಳಿಗೆ ಈ ವಾರಗಳನ್ನು ಬಳಸಬಹುದು. ಹಾಗೆಯೇ ವಾರ ದೋಷಾಶ್ಚ ಯೇ ಪ್ರೋಕ್ತಾಃ ರಾತ್ರೌ ನ ಪ್ರಭವಂತಿ ತೇ ಶನಿಭೌಮಾರ್ಕವಾರೇಷು ವಿಶೇಷಾದಿತಿ ಕೇಚನ ಎನ್ನುವ ವಾಕ್ಯದಂತೆ ವಾರದೋಷಗಳು ಏನೇ ಇದ್ದರೂ ಕೂಡ ಸೂರ್ಯಾಸ್ತದ ನಂತರ, ಅಂದರೆ ಸೂರ್ಯಾಸ್ತದಿಂದ ಸೂರ್ಯ ಉದಯದವರೆಗೆ ವಾರದೋಷಗಳು ಇರೋದಿಲ್ಲ. ಪಾಪವಾರಗಳು ಆದರೂ ಕೂಡ ರಾತ್ರಿಗಳಲ್ಲಿ ವಾರದೋಷಗಳಿಲ್ಲ. ಪಾಪಯುತಃ ಚಂದ್ರಸುತಶ್ಚ ಪಾಪಃ ಹೇಳುವಂತಹ ವಾಕ್ಯ ಜ್ಯೋತಿಷ್ಶಾಸ್ತ್ರದಲ್ಲಿ ಇದ್ದರೂ ಕೂಡ ಮುಹೂರ್ತ ಶಾಸ್ತ್ರದಲ್ಲಿ ಬುಧನೂ ಕೂಡ ಶುಭನೇ ಆಗ್ತಾನೆ. ಹಾಗಾಗಿ ಬುಧವಾರ ಸರ್ವತ್ರ ಗ್ರಾಹ್ಯ ಮತ್ತು ಎಲ್ಲ ವಾರಗಳು ಕೂಡ ಸೂರ್ಯಾಸ್ತದಿಂದ ಸೂರ್ಯ ಉದಯದವರೆಗೆ ಎಲ್ಲ ವಾರಗಳು ಕೂಡ ಗ್ರಾಹ್ಯವೇ. ಹಾಗಾಗಿ ಒಳ್ಳೆಯ ಕೆಲಸಗಳಿಗೆ ರಾತ್ರಿ ಕಾಲದಲ್ಲಿ ಬೇಕು ಅಂತಾದರೆ ಎಲ್ಲ ವಾರಗಳನ್ನು ಕೂಡ ಉಪಯೋಗಿಸಬಹುದು. ಭಾನುವಾರದಿಂದ ಶನಿವಾರದವರೆಗೂ ಕೂಡ ರಾತ್ರಿ ಕಾಲಗಳಲ್ಲಿ ವಾರಗಳು ಶುಭವೇ. ಪ್ರಾತಃ ಕಾಲದಲ್ಲಿ ಶನಿವಾರ ಮತ್ತು ಮಂಗಳವಾರಗಳನ್ನು ಬಿಟ್ಟು ಉಳಿದ ಎಲ್ಲ ವಾರಗಳು ಕೂಡ ಶುಭವಾರಗಳು. ಛೇದನ, ಭೇದನ, ಯುದ್ಧ, ಸಂಹಾರ ಮುಂತಾದಂತಹ ಕ್ರೂರ ಕರ್ಮಗಳಿಗೆ, ಮಾಟ ಮಂತ್ರಾದಿ ಕ್ರೂರ ಕರ್ಮಗಳಿಗೆ ಮಂಗಳವಾರ ಮತ್ತು ಶನಿವಾರಗಳನ್ನು ಬಳಸಬೇಕು. ನಮಸ್ಕಾರ.